ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಪಾಲಕ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಪಾಲಕ್ ಚೀಲ, ಪಾಲಕ್ ರೈಸ್, ಪಾಲಕ್ ದೋಸೆ, ಪಾಲಕ್ ಪನ್ನೀರ್. ಸೊ ಇದೊಂಥರ 4 ರೆಸಿಪೀಸ್ ಇನ್ 1 ವಿಡಿಯೋ. ಸೊ ಫಸ್ಟಿಗೆ ಪಾಲಕ್ ಚೀಲ ಒಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಹೇಗೆ ಮಾಡೋದು ಅಂತಂದರೆ, ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಕೊಳ್ಳಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ನೀವು ಎಳ್ಳು ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೇಗ ಇದು ಬ್ರೌನಿಷ್ ಟರ್ನ್ ಆಗಿಬಿಡುತ್ತೆ. ಅದಾದ ತಕ್ಷಣ ನೀವು ಸಣ್ಣದಾಗಿ ಹೆಚ್ಕೊಂಡಿರೋ ಪಾಲಕ್ ಎಲೆಗಳನ್ನು ಹಾಕ್ಕೊಳ್ಳಿ. ಇದನ್ನೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಣ್ಣದಾಗಿ ಹೆಚ್ಚಿರೋದ್ರಿಂದ ಇದು ಬೇಗ ಬೇಯುತ್ತೆ. ಇದು ಒಂದು 5 ನಿಮಿಷ ಹೀಗೆ ಬಾಡಿಸಿದ್ರೆ ತುಂಬ ಬೇಗನೆ ಬೆಂದುಬಿಡುತ್ತೆ. ಎಣ್ಣೆನಲ್ಲಿ ಬಾಡಿಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ನೋಡಿ, ಇದು ಇವಾಗ ಎಣ್ಣೆನಲ್ಲಿ ನೀಟಾಗಿ ಫ್ರೈ ಆಗಿದೆ, ಬೆಂದಿದೆ ಕೂಡ. ಸೊ ನಾನು ಇದಕ್ಕೆ ಗ್ರಾಮ್ ಫ್ಲೋರ್ ಕಡಲೆಬೇಳೆ ಹಿಟ್ಟು ತೊಗೋತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಅದಕ್ಕೆ ಸೂಜಿ ರವೆ ಹಾಕೋತಾ ಇದ್ದೀನಿ 1/4 ಕಪ್ಪಷ್ಟು. ಜೊತೆಗೆ ಜೋಳದ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ನಾನು 1 ಕಪ್ಪಷ್ಟು. ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. 1 ಅಥವಾ 2 ಈರುಳ್ಳಿ ತೊಗೊಳ್ಳಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಗ್ರೀನ್ ಚಿಲ್ಲೀಸ್, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟ್ ತುರಿದು ಹಾಕೋತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿರೋದು. ಜೊತೆಗೆ ಈ ಪಾಲಕ್ ಏನು ನಾವು ಬೇಯಿಸ್ಕೊಂಡಿದ್ದೀವಲ್ಲ, ಇವಾಗ ಎಣ್ಣೆನಲ್ಲಿ ಬಾಡಿಸಿರೋ ಪಾಲಕ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ನಿಮಗೆ ನೀರು ಹಾಕ್ಕೊಳ್ಳಿ. ಸೊ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ದಪ್ಪ ಇರಲಿ. ಸೊ ಇದು ಚೀಲ ಥರ ಮಾಡ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ದಪ್ಪ ಇರಲಿ. ಸೊ ಇದಕ್ಕೆ ನಾನು ಜೋಳದ ಹಿಟ್ಟು ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ತುಂಬ ಹೆಲ್ದಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು, ಬೇರೆ ಬೇರೆ ಹಿಟ್ಟುಗಳಲ್ಲೂ ಮಾಡ್ಬೋದು. ಬಟ್ ಆದಷ್ಟು ಜೋಳದ ಹಿಟ್ಟು ಬಳಸಿ. ಗೋಧಿ ಹಿಟ್ಟಿಗಿನ ಜೋಳದ ಹಿಟ್ಟು ತುಂಬ ಹೆಲ್ದಿ ಆಗುತ್ತೆ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಜೋಳದ ಹಿಟ್ಟು ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು 15 ನಿಮಿಷ ರೆಸ್ಟ್ ಮಾಡಿ ನೆನೀಲಿ, ಯಾಕಂತಂದರೆ ನಾವು ರವೆ ಹಾಕಿರೋದ್ರಿಂದ. ಅದಾದಮೇಲೆ ನೀವು ಖಾರ ಪುಡಿ, ಅರಿಶಿನ ಪುಡಿ, ಜೊತೆಗೆ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೀವು ಚಿರೋಟಿ ರವೆ ಹಾಕಿದ್ರೆ 15 ನಿಮಿಷ ನೆನೆಸೋ ಅವಶ್ಯಕತೆ ಏನಿಲ್ಲ, ಒಂದು 5 ನಿಮಿಷ ನೆನೆಸ್ಬಿಟ್ಟು ಮಾಡ್ಬೋದು. ಸೂಜಿ ರವೆ ನೆನೆಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀವು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಸವರ್ಕೊಂಡ್ಬಿಟ್ಟು ಇದನ್ನು ನೀವು ಚೀಲನ ಹಾಕೋಬೇಕು. ಸೊ ನಾನಿಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ. ಅದು ತುಂಬ ಚೆಂದ ಕಾಣುತ್ತೆ ಕೂಡ, ಪ್ರೆಸೆಂಟೇಬಲ್ ಆಗಿ ಇರುತ್ತೆ ಅಂತ ಕೂಡ ಹಾಕೋತಾ ಇದ್ದೀನಿ. ಸೊ ಅದು ಮಾಡಿಬಿಟ್ಟು ನೀವು ಚೀಲ ಥರ ಇದನ್ನು ದೋಸೆ ಥರನೂ ಕೂಡ ನೀವು ಮಾಡ್ಕೋಬಹುದು. ನಾನು ಇವಾಗ ಕಿಡ್ ಫ್ರೆಂಡ್ಲಿ ರೆಸಿಪಿಯಾಗಿ ಕೂಡ ಮಾಡ್ತಿರೋದ್ರಿಂದ ಈ ಫಾರ್ಮಲ್ಲಿ ನೀವು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಎದ್ದೇಳುತ್ತೆ ಕೂಡ. ನೀಟಾಗಿ ಒಂದು ಕಡೆ ಬೆಂದ ತಕ್ಷಣ ತಾನಾಗೆ ಅದು ಸೈಡ್ಸಿಂದ ಕೂಡ ಎದ್ದೇಳುತ್ತೆ. ರೆಸಿಪಿ ಟ್ರೈ ಮಾಡಿ ನೋಡಿ. ತುಂಬ ಯುನೀಕಾಗಿ ವೆರೈಟಿ ರೆಸಿಪಿ ಬೇಕು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಎಲ್ಲ ಅಂತ ಅಂದರೆ ಕೂಡ ಇದನ್ನು ಟ್ರೈ ಮಾಡ್ಬೋದು. ನೋಡಿ, ಇದು ಇವಾಗ ನೀಟಾಗಿ ಕುಕ್ ಆಗಿದೆ ಒಂದು ಸೈಡು. ಇದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ದಪ್ಪ ಇರೋದ್ರಿಂದ. ನೋಡಿ, ಇದು ಇವಾಗ ನೀಟಾಗಿ 2 ಸೈಡ್ ಕುಕ್ ಆಗಿದೆ. ಇದನ್ನು ನೀವು ಚಟ್ನಿ ಪುಡಿ ಅಥವಾ ಕೆಂಪು ಚಟ್ನಿ, ಖಾರ ಚಟ್ನಿ, ಈವನ್ ಕೊಬ್ಬರಿ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ರೆಸಿಪಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇದು ಕಮೆಂಟ್ ಮಾಡಿ ಕೂಡ ಯಾವ ಥರ ನಿಮ್ಮ ರೆಸಿಪಿ ಬಂತು ಅಂತ ಕೂಡ. ನೋಡಿ, ಇದು ತುಂಬ ಚೆಂದ, ಈ ಥರ ಸೂಪರ್ ಕಾಂಬಿನೇಷನ್ ಇರುತ್ತೆ ಕೆಂಪು ಚಟ್ನಿ ಜೊತೆ. ಸೊ ನಮ್ಮ ಸೆಕೆಂಡ್ ರೆಸಿಪಿ ಬಂದುಬಿಟ್ಟು ಪಾಲಕ್ ದೋಸೆ. ಸೊ ಇದನ್ನು ಕೂಡ ಇನ್ಸ್ಟೆಂಟಾಗಿ ಆಗೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನು ಮತ್ತೆ ಪಾಲಕ್ ಸೊಪ್ಪನ್ನ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಳ್ಳಿ. ಇದು ಬೇಗ ಬೇಯುತ್ತೆ ಕೂಡ. ನೀರಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಇದನ್ನು ನೀಟಾಗಿ. ಸೊ ಇದು ನೋಡಿ, ಬೆಂದಾದಮೇಲೆ ಈ ಥರ ಆಗುತ್ತೆ, ಅರ್ಧ ಆದಷ್ಟು ಆಗುತ್ತೆ. ಇದು ಬೆಂದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ನಾವು ಒಂದು ಮಿಕ್ಸ್ಚರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಸೊ ಜೀರಿಗೆ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹಿತ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ರುಬ್ಕೊಂಡು ಪಾಲಕ್ ಪ್ಯೂರಿ ಅಥವಾ ಪಾಲಕ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಅಕ್ಕಿ ಹಿಟ್ಟು 1 ಕಪ್ ಜೊತೆಗೆ ಸೂಜಿ ರವೆ 1/4 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಪಾಲಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕೂಡ. ಸೊ ನೀವು ದೋಸೆ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದೊಂಥರ ರವಾ ದೋಸೆ ಥರ ಹಾಕಿದಾಗ ಬರುತ್ತೆ, ತುಂಬ ಬಿಟ್ಕೊಳ್ಳುತ್ತೆ ಕೂಡ. ನೀವು ನೋಡುವಂತೆ ತುಂಬ
ಚಂದ ಬರುತ್ತೆ, ರವಾ ದೋಸೆ ಥರನೇ ಆಗುತ್ತೆ ನೋಡಿ. ಇವಾಗ ಅದೆಲ್ಲ ರೆಡಿ ಮಾಡಿಕೊಂಡು ನಾನೊಂದು 15 ನಿಮಿಷ ಅದನ್ನು ಬಿಟ್ಟಿದ್ದೀನಿ, ಯಾಕಂದರೆ ರವಾ ಹಾಕಿರೋದ್ರಿಂದ ನೆಂದಿದೆ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಜೊತೆಗೆ ನಾನು ಅಜ್ವೈನ ಹಾಕೋತಾ ಇದ್ದೀನಿ. ಅಜ್ವೈನ ಕೂಡ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲೇ ಇರಲಿ, ತುಂಬ ಗಟ್ಟಿ ಬೇಡ, ತುಂಬ ನೀರಾಗಿ ಕೂಡ ಬೇಡ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಪ್ರಿಪೇರ್ ಆದ ತಕ್ಷಣ ನೀವು ಸ್ವಲ್ಪ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಳ್ಳೋದ್ರಿಂದ ತುಂಬ ಬೇಗ ಎದ್ದೇಳುತ್ತೆ ಕೂಡ. ಹಾಕ್ಕೊಂಡ್ಬಿಟ್ಟು ಇದನ್ನು ದೋಸೆನ ಹಾಕೋಬೋದು. ಸೊ ನಾನು ಹೇಳ್ದಂಗೆ ತುಂಬ ಜಾರತ್ತೆ ಕೂಡ, ಇದು ಪಾಲಕ್ ದೋಸೆ ಆಗಿರೋದ್ರಿಂದ. ಓಕೆ, ಇದು ಇವಾಗ ನೀಟಾಗಿ ಬೇಯ್ತಾ ಇದೆ, ಬೇಗ ಬೇಯುತ್ತೆ ಕೂಡ, ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಸೊ ನೋಡಿ ಇವಾಗ ಎಷ್ಟು ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಈಸಿಯಾಗಿ ಎದ್ದೇಳುತ್ತೆ ಕೂಡ. ಸೊ ಇದು ಪಾಲಕ್ ದೋಸೆ ರೆಡಿ ಟು ಸರ್ವ್ ಇದೆ. ಇದಕ್ಕೆ ನೀವು ಟೊಮೆಟೊ ಕೆಚಪ್ ಜೊತೆಗೂ ಕೂಡ ಸರ್ವ್ ಮಾಡ್ಕೋಬೋದು, ಇಲ್ಲ ಚಟ್ನಿ ಪುಡಿ, ಕೊಬ್ಬರಿ ಚಟ್ನಿ ಯಾವುದಾದ್ರೂ ಜೊತೆಗೆ ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆಗುತ್ತೆ. ಸೊ ಇವಾಗ ನಾನು ಥರ್ಡ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಪಾಲಕ್ ರೈಸ್ ರೆಸಿಪಿ. ಸೊ ಇದಕ್ಕೂ ಕೂಡ ನಾವು ಪಾಲಕ್ ಸೊಪ್ಪನ್ನು ಒಂದು 5 ರಿಂದ 6 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ಪ್ಯೂರಿ ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಗ್ಗರಣೆಗೆ ಆಯಿಲಲ್ಲೇ ಮಾಡ್ತಾಯಿದ್ದೀನಿ, ಬೇಕಿದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಇದು ಸಾಸಿವೆ ಜೀರಿಗೆ ಹಾಕೊಂಡ ತಕ್ಷಣ ಇದಕ್ಕೆ ನೀವು ನಾನು ಸ್ವಲ್ಪ ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಜೊತೆಗೆ ನೀವು ಯಾವುದೇ ಥರ ಸ್ಪೈಸಸ್ ಕೂಡ ಹಾಕೋಬಹುದು, ಬಿರಿಯಾನಿ ಥರ ಕೂಡ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಸ್ಪೈಸಸ್ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಒಂದು ಆನಿಯನ್ ಯೂಸ್ ಮಾಡ್ತಾಯಿದ್ದೀನಿ. ಆನಿಯನ್ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ, ಜೊತೆಗೆ ಕರಿಬೇವಿನ ಸೊಪ್ಪು, ಅದ್ರ ಜೊತೆಗೆ ಹಿಂಗೆ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ನನ್ನ ಎಲ್ಲ ರೆಸಿಪೀಸಲ್ಲೂ ಸ್ವಲ್ಪ ಸ್ಪೈಸ್ ಅನ್ನೋದು ಕಮ್ಮಿ ಇರುತ್ತೆ, ಯಾಕಂತಂದರೆ ಮಕ್ಕಳು ಕೂಡ ತಿನ್ನೋದ್ರಿಂದ ಸ್ಪೈಸ್ ಲೆವೆಲ್ ಕಮ್ಮಿ ಇರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಎಲ್ಲ ಥರದ ಸ್ಪೈಸಸ್ ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಒಂಥರ ಸ್ಪೈಸಿ ಥರನೂ ಮಾಡ್ಕೋಬಹುದು ಕೂಡ. ಸೊ ಇಲ್ಲಿ ನಾನು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾಗಿದೆ ಎಲ್ಲ ಈರುಳ್ಳಿಗಳು, ಜೊತೆಗೆ ನಾನು ಟೊಮ್ಯಾಟೋಸ್ ಹಾಕ್ಕೊಂಡಿದ್ದೀನಿ. ಸೊ ಟೊಮ್ಯಾಟೋಸ್ ಕೂಡ ನೀವು ಸಣ್ಣದಾಗಿ ಹೆಚ್ಕೊಂಡು ಒಂಥರ ಫುಲ್ ಪ್ಯೂರಿ ಫಾರ್ಮ್ಯಾಟಲ್ಲೂ ಕೂಡ ಬೇಯಿಸ್ಕೋಬೋದು ಕೂಡ. ಸೊ ಇದಕ್ಕೆ ಇದು ಬೆಂದಾದಮೇಲೆ ಸ್ವಲ್ಪ ಎಲ್ಲ ಎಣ್ಣೆನಲ್ಲಿ ಬಾಡಿಸ್ಕೊಂಡಾದಮೇಲೆ ಈ ಪ್ಯೂರಿ ಏನಿರುತ್ತಲ್ಲ ಪಾಲಕ್ ಪ್ಯೂರಿ ಅದನ್ನು ಹಾಕ್ಕೊಳ್ಳಿ. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಮಸಾಲ ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ, ಸೊ ಜೊತೆಗೆ ಕೋರಿಯಾಂಡರ್ ಪೌಡರ್ ಹಾಕೋತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಅದ್ರ ಜೊತೆಗೆ ಕೊತ್ತಂಬರಿ ಎಲೆಗಳು ಏನಿರುತ್ತಲ್ಲ ಅದು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಇವಾಗ ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ರೈಸ್ ಹಾಕೋತಾ ಇದ್ದೀನಿ. ನಾನು 1 ಕಪ್ಪಷ್ಟು ನೆನೆ ಹಾಕಿರೋ ರೈಸ್ ಹಾಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಅಥವಾ ಒಂದು 20 ನಿಮಿಷ ನೆನೆಸಿದ್ರೆ ಕೂಡ ಸಾಕು. ಸೊ ನಿಮಗೆ ಬಿರಿಯಾನಿ ತುಂಬ ಚೆನ್ನಾಗಿ ಬೇಕು ಅಂತಂದರೆ ನೀವು ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಲಾಸ್ಟಿಗೆ ಉಪ್ಪು ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಟೋಟಲ್ 1 ಕಪ್ ಆಫ್ ರೈಸ್ಗೆ 1.5 ಕಪ್ಪಷ್ಟು ನೀರು ಇಡಿಸುತ್ತೆ. ನೀವು ಬಾಸ್ಮತಿ ರೈಸ್ ತೊಗೊಂಡಿದ್ರೆ 1 ಕಪ್ ಆಫ್ ರೈಸ್ಗೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಬೇಕಾಗತ್ತೆ. ಸೊ ಇದು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಹಾಕಾಗಿದೆ. ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ 2 ವಿಷಲ್ ಆದರೆ ಸಾಕು. 2 ವಿಷಲ್ಗೆ ತುಂಬ ಟೇಸ್ಟಿಯಾಗಿರೋ ಪಾಲಕ್ ರೈಸ್ ರೆಸಿಪಿ ತಯಾರಾಗುತ್ತೆ. ಇದು ನೀವು ಡಿನ್ನರ್ಗೆ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಲಂಚ್ಗೂ ಕೂಡ ಟ್ರೈ ಮಾಡ್ಬೋದು. ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನಾನು 4th ರೆಸಿಪಿ ತೋರಿಸ್ತಾ ಇದ್ದೀನಿ, ಅದು ಪಾಲಕ್ ಪನ್ನೀರ್ ರೆಸಿಪಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಟಿಲ್ ಹಿಯರ್. ಅದು ನಿಮ್ಮ ಪೇಷನ್ಸ್ ತೋರಿಸುತ್ತೆ, ಅದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ತೋರಿಸುತ್ತೆ ನನ್ನ ವೀಡಿಯೋಸ್ಗೆ. ಹೀಗೆ ಎಲ್ಲ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ವಿಡಿಯೋಗೂ ಕೂಡ ನಾನು ಪಾಲಕ್ ಸೊಪ್ಪನ್ನ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇನ್ ಜನರಲ್ ನೀವು ಯಾವುದೇ ಪಾಲಕ್ದು ವೀಡಿಯೋಸ್ ಮಾಡಿದ್ರೂ ಪಾಲಕ್ ಸೊಪ್ಪು ಬೇಯಿಸ್ಕೊಂಡ್ರೆ ಈಸಿಯಾಗಿ ಆಗುತ್ತೆ, ತುಂಬ ಕ್ವಿಕ್ಕಾಗಿ ಕೂಡ ಆಗೋ ರೆಸಿಪಿ. ಸೊ ನಾನಿಲ್ಲಿ ಇದನ್ನು ಕೋಲ್ಡ್ ವಾಟರಲ್ಲಿ ತಣ್ಣೀರಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಇದು ಪಾಲಕ್ದೇ ಆಗಿರೋದ್ರಿಂದ ಡಿಪ್ ಮಾಡಿದ್ರೆ ತುಂಬ ಬೇಗ ತಣ್ಣಗಾಗುತ್ತೆ, ಆಮೇಲೆ ಅದು ಸ್ವಲ್ಪ ಹರಡ್ಕೊಳ್ಳುತ್ತೆ ಕೂಡ.
ಸೊ ಇದಕ್ಕೂ ಕೂಡ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಜೊತೆಗೆ ನಾನಿಲ್ಲಿ ಗಾರ್ಲಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಸೊ ಇಲ್ಲಿ ಒಗ್ಗರಣೆಗೆ ನಾನು ಜೀರಿಗೆ, ಸಾಸಿವೆ, ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಕಾರ್ಡಮಮ್ ಪೌಡರ್, ಚಕ್ಕೆ ಪೌಡರ್ ಮತ್ತು ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಆನಿಯನ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಂಡೆ. ಸೊ ಈ ಹಂತದಲ್ಲಿ ಬಂದಿರುವಾಗ ನಾವು ಇದಕ್ಕೆ ಟೊಮ್ಯಾಟೋಸ್ನ ಹಾಕೋಬೋದು. ಟೊಮ್ಯಾಟೊ ಕೂಡ ನೀವು ಸಣ್ಣದಾಗಿ ಹೆಚ್ಕೊಳ್ಳಿ. ಇದು ಪಾಲಕ್ ಪನ್ನೀರ್ ರೆಸಿಪಿ ಆಗಿರೋದ್ರಿಂದ ಈರುಳ್ಳಿ ಮತ್ತು ಟೊಮ್ಯಾಟೊ ತುಂಬ ಸಣ್ಣದಾಗಿರಬೇಕು. ಯಾಕಂತಂದರೆ ಅದು ಪ್ಯೂರಿ ಫಾರ್ಮಲ್ಲಿ ನಮಗೆ ಪಾಲಕ್ ಅಷ್ಟೇ ಜೊತೆಗೆ ಪನ್ನೀರ್ ಅದೆರಡೇ ಡಾಮಿನೇಷನ್ ಆಗಬೇಕು. ಸೊ ಇದೆರಡು ಇವಾಗ ನೀಟಾಗಿ ಬೆಂದಿದೆ. ನಾನು ಇಲ್ಲಿ ಸ್ವಲ್ಪ ಇಂಗು ಮತ್ತು ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಈ ಫಾರ್ಮಲ್ಲಿ ಬಂತೆ. ಇವಾಗ ನೀನು ಆ ಪಾಲಕ್ ಪ್ಯೂರಿ ಏನು ಮಾಡ್ಕೊಂಡಿರ್ತೀವಲ್ಲ ಪ್ಯೂರಿನ ಹಾಕ್ಕೊಂಡು ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ಒಂದು ಪನ್ನೀರ್ ಹಾಕಿ ಒಂದು 5 ನಿಮಿಷ ಬೇಯಿದ್ರೆ ನೀಟಾಗಿ ಬೈಂಡ್ ಆಗುತ್ತೆ. ಅದೆಲ್ಲ ಪ್ಯೂರಿ ಕೂಡ ಬೈಂಡ್ ಆಗಿ ಈ ಥರ ಒಂದು 5 ನಿಮಿಷ ಬೇಯಿಸಿದ್ರು ಕೂಡ ನಿಮ್ಮ ಪಾಲಕ್ ಪನ್ನೀರ್ ರೆಸಿಪಿ ಈಸ್ ರೆಡಿ ಟು ಸರ್ವ್. ಚಪಾತಿ ಜೊತೆಗೆ, ಕುಲ್ಚಾ, ಪರೋಟ ಜೊತೆಗೂ ತುಂಬ ಚೆನ್ನಾಗಾಗತ್ತೆ. ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಫಾರ್ ಫರ್ದರ್ ನೋಟಿಫಿಕೇಷನ್ಸ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.